ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕ್ರಿಯೇಟಿವಿಟಿ ಚಾನಲ್. ನಾನಿವತ್ತು ಕ್ರೋಶಾಯಿಂದ ಈ ರೀತಿಯಾಗಿ ಡಿಸೈನ್ ಒಂದೇ ಸ್ಟೆಪ್ಪಲ್ಲಿ ಹಾಕೋದನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಇನ್ನೂ ಯಾರು ನನ್ನ ಚಾನಲ್ಗೆ ಹೊಸಬ್ರಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಈ ರೀತಿ ಡಿಸೈನ್ ಹೇಗೆ ಹಾಕೋದಂತ ನೀವು ಕೂಡ ಕಲ್ತ್ಕೊಳ್ಳಿ. ಬನ್ನಿ ಹೇಗೆ ಹಾಕೋದಂತ ನೋಡ್ಕೊಂಡು ಬರೋಣ. ಈ ಡಿಸೈನ್ ಹಾಕೋದಕ್ಕೆ ನಾನು 8 ಎಳೆ ದಾರಾನ ಸುತ್ತಿಟ್ಕೊಂಡಿದ್ದೀನಿ. ಬಟ್ಟೆಗೆ ಫಸ್ಟ್ ಲಾಕ್ ಮಾಡ್ಕೊಳ್ಳೋಣ. ಟೂ ಟೈಮ್ಸ್ ಲಾಕ್ ಮಾಡ್ಕೊತಾ ಇದ್ದೀನಿ. ಟೂ ಟೈಮ್ಸ್ ಲಾಕ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಬೀಡ್ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ನೀಡಲ್ ಒಳಗಡೆ ಬೀಡ್ನ ಸೇರಿಸ್ಕೊಂಡು ಥ್ರೆಡ್ ಒಳಗಡೆ ಇನ್ಸರ್ಟ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಆದಮೇಲೆ ಡಬಲ್ ಕಂಬ ಹಾಕೊತಾ ಇದ್ದೀನಿ ನೋಡಿ. ನೀಡಲ್ ಮೇಲ್ಗಡೆ 2 ಸತ ಥ್ರೆಡ್ನ ಸುತ್ತಕೊಂಡು ವಿ ಶೇಪಲ್ಲಿ ಆಗುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ನೋಡಿ, 2 1 ಮಾಡ್ಕೊಳ್ಳಿ, ಮತ್ತೆ 2 1 ಮಾಡ್ಕೊಳ್ಳಿ, ಮತ್ತೆ 2 1 ಮಾಡ್ಕೊಳ್ಳಿ. ಇವಾಗ ಸಿಂಗಲ್ ಲಾಕ್ ಹಾಕೊತಾ ಇದ್ದೀನಿ ನೋಡಿ. 5 to 6 ಟೈಮ್ಸ್ ಹಾಕೊಳ್ಳಿ. ನಾನು 6 ಟೈಮ್ ಹಾಕೊತಾ ಇದ್ದೀನಿ. ಸಿಕ್ಸ್ ಟೈಮ್ ಸಿಂಗಲ್ ಲಾಕ್ ಆದಮೇಲೆ ಏನು ಮಾಡೋಣ, 5 ಚೈನ್ ಹಾಕೊಳ್ಳೋಣ. 1 2 3 4 5 ಚೈನ್ ಆದಮೇಲೆ ಬಟ್ಟೆನ ಉಲ್ಟಾ ಮಾಡ್ಕೊಳ್ಳಿ. ಬಟ್ಟೆನ ಉಲ್ಟಾ ಮಾಡ್ಕೊಂಡಾದ್ಮೇಲೆ ನೋಡಿ, ಫಸ್ಟಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ ಗ್ಯಾಪು, ಆ ಗ್ಯಾಪಲ್ಲಿ ನೀವು ಮತ್ತೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಮತ್ತೆ ಬಟ್ಟೆನ ಸೀದಾ ಮಾಡ್ಕೊತಾ ಇದ್ದೀನಿ. 1 ಸಿಂಗಲ್ ಚೈನ್ ಹಾಕ್ಕೊಳ್ಳಿ. ಚೈನ್ ಹಾಕೊಂಡಾದ್ಮೇಲೆ ನೋಡಿ 5 ಚೈನ್ ಹಾಕೊಂಡಿದ್ವಲ್ಲ ಆ ಗ್ಯಾಪಲ್ಲಿ ಮತ್ತೆ ಸಿಂಗಲ್ ಲಾಕ್ ಹಾಕೊಳ್ಳೋಣ. 5 to 6 ಟೈಮ್ಸ್ ಹಾಕೊಳ್ಳಿ. ನಾನು 6 ಟೈಮ್ ಹಾಕೊತಾ ಇದ್ದೀನಿ. 5 ಸತ ಹಾಕೊಂಡ್ಮೇಲೆ ಕವರ್ ಆದರೆ ಓಕೆ, ಇಲ್ಲ ಅಂತಂದರೆ 6 ಟೈಮ್ಸ್ ಹಾಕೊಳ್ಳಿ, ನಡೆಯುತ್ತೆ. ಇವಾಗ ಮತ್ತೆ 5 ಚೈನ್ ಹಾಕೊತಾ ಇದ್ದೀನಿ. 5 ಚೈನ್ ಆದಮೇಲೆ ಮತ್ತೆ ಬಟ್ಟೆನ ಉಲ್ಟಾ ಮಾಡ್ಕೊಳ್ಳಿ. ಉಲ್ಟಾ ಮಾಡಿಕೊಂಡು ಫಸ್ಟಲ್ಲಿ ಏನು ಲಾಕ್ ಕಾಣಿಸುತ್ತಲ್ಲ ಆ ಲಾಕ್ ಗ್ಯಾಪಲ್ಲೇ ಮತ್ತೆ ಲಾಕ್ ಹಾಕೊತಾ ಇದ್ದೀನಿ. ಇವಾಗ 4 ಚೈನ್ ಹಾಕೊತಾ ಇದ್ದೀನಿ. ನೋಡಿ, ಲಾಸ್ಟಲ್ಲಿ ಮಾತ್ರ 4 ಚೈನ್ ಹಾಕೊತಾ ಇದ್ದೀನಿ ಸ್ಟಾರ್ಟಿಂಗು. ಯಾಕಂತಂದರೆ ನಿಮ್ಗೆ ಹೇಳ್ತೀನಿ ಲಾಸ್ಟಲ್ಲಿ. ಇವಾಗೇನು 4 ಚೈನ್ ಹಾಕೊಂಡು ಲಾಕ್ ಮಾಡಿರ್ತೀವಲ್ಲ ಅದು ಕೂಡ 1 ಚೈನ್ ಅಂತ ಕೌಂಟ್ ಮಾಡೋಣ. ಇವಾಗ ನಾನು ಸಿಂಗಲ್ಲಾಗಿ 5 ಚೈನ್ ಹಾಕೊತಾ ಇದ್ದೀನಿ. ಯಾಕಂದರೆ 4 ಚೈನ್ ಹಾಕ್ಕೊಂಡಿದ್ದು 1 ಕೌಂಟ್ ಆಗುತ್ತೆ. ಸೊ ಹಾಗಾಗಿ ಟೋಟಲಾಗಿ 6 ಟೈಮ್ ಸಿಂಗಲ್ ಲಾಕ್ ಆಗುತ್ತೆ ನೋಡಿ. ಅಲ್ಲಿ 4 ಚೈನ್ ಹಾಕೊಂಡು ಏನು ಸರ್ಕಲ್ ಶೇಪಲ್ಲಿ ಕಾಣಿಸುತ್ತಲ್ಲ ಅಲ್ಲಿ ಕುಚ್ಚು ಹಾಕೋಬೇಕಾಗತ್ತೆ. ಸೊ ಹಾಗಾಗಿ ನಾನು ಲಾಸ್ಟಲ್ಲಿ ಏನು ಮಾಡಿದ್ದೀನಿ, 4 ಚೈನ್ ಹಾಕೊಂಡಿದ್ದೀನಿ. ಇವಾಗ ಏನು ಮಾಡ್ಕೊಳ್ಳಿ, ಕರೆಕ್ಟಾಗಿ ನೋಡಿಕೊಂಡು ಎಲ್ಲಿಗಾಗತ್ತೆ ನೋಡಿಕೊಂಡು ಮತ್ತೆ ಲಾಕ್ ಮಾಡ್ಕೊಳ್ಳಿ ಬಟ್ಟೆಗೆ. ಎರಡು ಸತ ಲಾಕ್ ಹಾಕೊತಾ ಇದ್ದೀನಿ, ಸಿಂಗಲ್ ಲಾಕ್. ನೋಡಿ, ಈ ರೀತಿ ಕಾಣಿಸುತ್ತೆ ಹಾಕಿರೋ ಡಿಸೈನು. ಎರಡು ಸಿಂಗಲ್ ಲಾಕ್ ಆದಮೇಲೆ 1 ಸಿಂಗಲ್ ಚೈನ್ ಹಾಕೊಳ್ಳಿ. ಸಿಂಗಲ್ ಚೈನ್ ಆದಮೇಲೆ ಮತ್ತೆ 2 ಸತ ಲಾಕ್ ಮಾಡ್ಕೊಳ್ಳೋಣ. ಒಂದೇ ಚೈನು ಲಾಕ್ ಹಾಕೊಳ್ಳಿ, ಸಿಂಗಲ್ ಲಾಕ್. 2 ಟೈಮ್ಸ್ ಸಿಂಗಲ್ ಲಾಕ್, ಹತ್ತತ್ರನೇ ಹಾಕೊಳ್ಳಿ. 1 ಸಿಂಗಲ್ ಚೈನ್ ಮತ್ತು 2 ಸತ ಸಿಂಗಲ್ ಲಾಕ್. 3 ಟೈಮ್ಸ್ ಮಾಡ್ಕೊಳ್ಳಿ ಈ ರೀತಿ. 3 ಟೈಮ್ಸ್ ಈ ರೀತಿ ಆದಮೇಲೆ ಈ ರೀತಿ ಕಾಣಿಸುತ್ತೆ ನೋಡಿ. ಇವಾಗ ಫಸ್ಟಲ್ಲಿ ಏನು ಬೀಡ್ ಹಾಕಿರ್ತೀವಲ್ಲ ಅದೇ ಬೀಡನ್ನ ಮತ್ತೆ ಇನ್ಸರ್ಟ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್.
ಇವಾಗ ಡಬಲ್ ಕಂಬ ತಗೊಳ್ಳೋಣ. ನೀಡಲ್ ಮೇಲ್ಗಡೆ 2 ಸತ ಥ್ರೆಡ್ನ ಸುತ್ಕೊಳ್ಳಿ. ನೀಡಲ್ ನೋಡ್ಕೊಳ್ಳಿ ವಿ ಶೇಪಲ್ಲಿ ಬರಲಿ. ಅಲ್ಲಿಗೆ ಎಲ್ಲಿ ವಿ ಶೇಪ್ ಆಗುತ್ತಲ್ಲ ಅಲ್ಲೇ ಮತ್ತೆ ಬಟ್ಟೆಗೆ ಲಾಕ್ ಹಾಕೊತಾ ಇದ್ದೀನಿ. ಫಸ್ಟಲ್ಲಿ 2 ಮಾತ್ರ ಒಂದು ಮಾಡ್ಕೊಳ್ಳಿ, ಮತ್ತೆ 2 ಒಂದು ಮಾಡ್ಕೊಳ್ಳಿ, ಮತ್ತೆ 2 ಒಂದು ಮಾಡ್ಕೊಳ್ಳಿ. ಸಿಂಗಲ್ ಚೈನ್ ಹಾಕೊಳ್ಳಿ ಒಂದು ಫಸ್ಟಲ್ಲಿ. ಈ ಗ್ಯಾಪಲ್ಲಿ ಸಿಂಗಲ್ ಲಾಕ್ ಹಾಕೊಳ್ಳೋಣ 6 ಟೈಮ್. ಸಿಕ್ಸ್ ಟೈಮ್ಸ್ ಹಾಕೊಂಡಾದ್ಮೇಲೆ 5 ಚೈನ್ ಹಾಕೊತಾ ಇದ್ದೀನಿ. 5 ಚೈನ್ ಹಾಕೊಂಡಾದ್ಮೇಲೆ ಬಟ್ಟೆನ ಉಲ್ಟಾ ಮಾಡ್ಕೊಳ್ಳಿ. ಫಸ್ಟ್ ನೋಡಿ ಎಲ್ಲಿ ಲಾಕ್ ಮಾಡಿರ್ತೀವಲ್ಲ ಅದೇ ಲಾಕ್ ಗ್ಯಾಪಲ್ಲಿ ಮತ್ತೆ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಬಟ್ಟೆನ ಸೀದಾ ಮಾಡ್ಕೊಳ್ಳಿ. ಸೀದಾ ಮಾಡಿಕೊಂಡು ಒಂದು ಸಿಂಗಲ್ ಚೈನ್ ಹಾಕ್ಕೊಳ್ಳಿ. ಹಾಕೊಂಡಾದ್ಮೇಲೆ ಈ ಗ್ಯಾಪ್ ಒಳಗಡೆ ಸಿಂಗಲ್ ಲಾಕ್ ಅಂತೆ 6 ಟೈಮ್ಸ್ ಹಾಕ್ಕೊಳ್ಳಿ. ಸಿಕ್ಸ್ ಟೈಮ್ಸ್ ಹಾಕ್ಕೊಂಡಾದ್ಮೇಲೆ ಮತ್ತೆ 5 ಚೈನ್ ಹಾಕೊಳ್ಳೋಣ. 5 ಚೈನ್ ಆದಮೇಲೆ ಮತ್ತೆ ಬಟ್ಟೆನ ಉಲ್ಟಾ ಮಾಡಿಕೊಂಡು ಫಸ್ಟಲ್ಲಿ ಏನು ಲಾಕ್ ಹಾಕಿರ್ತೀವಲ್ಲ ಅದೇ ಲಾಕ್ ಗ್ಯಾಪಲ್ಲಿ ಮತ್ತೆ ಲಾಕ್ ಮಾಡ್ಕೊತಾ ಇದ್ದೀನಿ. ಇವಾಗ 4 ಚೈನ್ ಹಾಕೊತಾ ಇದ್ದೀನಿ. ಲಾಸ್ಟಲ್ಲಿ ಮಾತ್ರ 4 ಚೈನ್ ಹಾಕ್ಕೊಳ್ಳಿ. ಇವಾಗ ಏನು ಮಾಡೋಣ, ಈ ಚೈನ್ ಗ್ಯಾಪಲ್ಲಿ ಸಿಂಗಲ್ ಲಾಕ್ ಅಂತೆ 5 ಟೈಮ್ಸ್ ಹಾಕ್ಕೊಳ್ಳಿ. ಯಾಕಂದರೆ 4 ಚೈನ್ ಹಾಕ್ಕೊಂಡಿರ್ತೀವಲ್ಲ ಅದು ಕೂಡ ಒಂದು ಲಾಕ್ ಅಂತ ಕನ್ವರ್ಟ್ ಮಾಡ್ಕೊಳ್ಳೋಣ. ಸೊ ಹಾಗಾಗಿ 5 ಚೈನ್ ಹಾಕೊತಾ ಇದ್ದೀನಿ. ಫೈವ್ ಚೈನ್ ಆದಮೇಲೆ ನೋಡ್ಕೊಳ್ಳಿ ಕರೆಕ್ಟಾಗಿ ಗ್ಯಾಪ್ ಎಲ್ಲಾಗುತ್ತೆ. ಗ್ಯಾಪ್ ಕರೆಕ್ಟ್ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಅಂದರೆ ಫಿನಿಶಿಂಗ್ ತುಂಬಾ ನೀಟಾಗೆ ಬರುತ್ತೆ. ಟೂ ಟೈಮ್ಸ್ ಲಾಕ್, 1 ಸಿಂಗಲ್ ಚೈನ್, ಮತ್ತು 2 ಟೈಮ್ಸ್ ಸಿಂಗಲ್ ಲಾಕ್, ಅದಾದಮೇಲೆ 1 ಸಿಂಗಲ್ ಚೈನ್. ಇದೇ ರೀತಿ 3 ಟೈಮ್ಸ್ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದೇ ರೀತಿ ನೀವು ಕಂಟಿನ್ಯೂ ಮಾಡ್ತಾ ಬನ್ನಿ. ನೋಡಿ ಫ್ರೆಂಡ್ಸ್, ಕಂಪ್ಲೀಟಾಗಿ ಹಾಕೊಂಡಾದ್ಮೇಲೆ ಈ ರೀತಿ ಕಾಣಿಸುತ್ತೆ. ನಾವು ಹಾಕಿರೋ ಡಿಸೈನು ಡಿಫ್ರೆಂಟ್ ಲುಕ್ ಕೂಡ ಬರುತ್ತೆ ಇದು. ಮತ್ತು ಒಂದೇ ಸ್ಟೆಪ್ಪಲ್ಲೇ ಆಗುತ್ತೆ, ಬೇಗನೆ ಆಗುತ್ತೆ, ತುಂಬ ಈಸಿ ಕೂಡ ಇದೆ. ಇವಾಗ ಏನು ಮಾಡೋಣ, ಇಲ್ಲಿ ಏನು ಕಾಣ್ತಾ ಇದೆಯಲ್ಲ 4 ಚೈನ್ ಹಾಕೊಂಡು ಲಾಕ್ ಹಾಕಿರ್ತೀವಲ್ಲ ಅಲ್ಲಿ ಕುಚ್ಚು ಹಾಕೊಳ್ಳೋಣ. ಕುಚ್ಚು ಹಾಕೊಳ್ಳೋದಕ್ಕೆ ನಾನು ಇದು 67 ದಾರನ ಸುತ್ತಿಟ್ಕೊಂಡಿದ್ದೀನಿ. ನಿಮ್ಗೆ ಸಾದಾ ಕುಚ್ಚಬೇಕಂತಂದರೆ ನೀವು ಜಸ್ಟ್ ಅದೇ ಸಾದಾ ಕುಚ್ಚಷ್ಟೇ ಹಾಕ್ಕೊಳ್ಳಿ. ನಾನು ಕುಚ್ಚಲ್ಲಿ ಇನ್ನೂ ಸ್ವಲ್ಪ ಗ್ರ್ಯಾಂಡ್ ಲುಕ್ ಬರಲಿ ಅನ್ನೋ ಸಲುವಾಗಿ ನಾನು ಒಂದು ಬೀಡನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಬೀಡ್ ಬೇಡ, ನಂಗೆ ಬರೀ ಜಸ್ಟ್ ಸಾದಾ ಕುಚ್ಚು ಬೇಕಂತಂದರೆ ನೀವು ಬೀಡನ್ನ ಸ್ಕಿಪ್ ಮಾಡ್ಕೋಬೋದು. ನೋಡಿ, ಜರಿ ಥ್ರೆಡ್ಡಿಂದ 3 to 4 ಟೈಮ್ಸ್ ಟೈಟಾಗೆ ಸುತ್ಕೊಳ್ಳಿ ಫಸ್ಟು. ಈ ರೀತಿ ಸುತ್ಕೊಂಡು ಮೇಲ್ಗಡೆ ಒಂದು ಸತ ನಾಟ್ನ ಹಾಕ್ಕೊಂಡು ಆಮೇಲೆ ಜರಿ ಥ್ರೆಡ್ನ ಹಿಂದ್ಗಡೆ ಸರಿಸ್ಕೊಂಡು 1, 2 ರಿಂದ 3 ಬಾರಿ ನಾಟ್ ಹಾಕ್ಕೊಳ್ಳಿ. ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಥ್ರೆಡ್ ಕಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಕುಚ್ಚು ಲೆಂತ್ ಕೂಡ ನೀವು ನೋಡಿಕೊಂಡು ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ.
ಸೇಮ್ ಏನು 2 ಪೀಸ್ ಉಳಿದಿದೆಯಲ್ಲ ಅದಕ್ಕೆ ಕೂಡ ಇದೇ ರೀತಿ ಕುಚ್ಚು ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಕಂಪ್ಲೀಟಾಗಿ ಕುಚ್ಚು ಅದೆಲ್ಲ ಹಾಕೊಂಡಾದ್ಮೇಲೆ ಈ ರೀತಿ ಕಾಣಿಸುತ್ತೆ ಫೈನಲ್ ಲುಕ್. ತುಂಬಾ ಈಸಿ ಇದೆ, ಬಟ್ ನೋಡೋದಕ್ಕೆ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಡಿಸೈನು. ನೀವು ಒಂದ್ಸತಿ ನಿಮ್ಮ ಫ್ರೀ ಟೈಮಲ್ಲಿ ಈ ರೀತಿ ಟ್ರೈ ಮಾಡಿ ನೋಡಿರಿ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಜೊತೆಗೂ ಕೂಡ ವಿಡಿಯೋನ ಶೇರ್ ಮಾಡಿರಿ. ಏನಾದರೂ ಇದ್ದರೆ ಕಮೆಂಟ್ ಮಾಡಿ. ಮತ್ತು ನಾಳೆ ಹೊಸ ಡಿಸೈನೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.